ಸಿದ್ದೇಶ್ವರ ಪುಣ್ಯಾಶ್ರಮದಲ್ಲಿ ಸಾಮೂಹಿಕ ವಿವಾಹ. ಕೊಪ್ಪಳ ಜಿಲ್ಲೆ ಕೊಕ್ಕನೂರು ತಾಲೂಕಿನ ಇಟಗಿ ಗ್ರಾಮದ ಶ್ರೀ ಮರಳುಸಿದ್ದೇಶ್ವರ ಪುಣ್ಯಾಶ್ರಮ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರೀ ಗದಿಗೆಪ್ಪ ಅಜ್ಜನವರ ನೇತೃತ್ವದಲ್ಲಿ ಸರ್ವಭಕ್ತರ ಸಹಕಾರದಿಂದ ಜರುಗಿದ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಗಳು ಮಾತನಾಡುತ್ತಾ, ಇಟಗಿ ಗ್ರಾಮದ ಶ್ರೀ ಮರಳುಸಿದ್ದೇಶ್ವರ ಪುಣ್ಯಾಶ್ರಮವು ಅತಿ ಸಣ್ಣ ಮಠವಾಗಿದ್ದು, ಮಠದ ಕಾರ್ಯಗಳು ಮಾತ್ರ ಬೃಹದಾಕಾರದ ಯೋಜನೆಗಳಾಗಿವೆ. ಪ್ರತಿ ವರ್ಷ ಸಾಮೂಹಿಕ ವಿವಾಹದಂತಹ ಸರ್ಕಾರಗಳನ್ನು ಆಯೋಜಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದ್ದು, ಪುಣ್ಯಾಶ್ರಮದ ಹಾಗೂ ಭಕ್ತರ ಸಹಕಾರ ಅತ್ಯಗತ್ಯವಾದದ್ದು ಎಂದು ಹೇಳಿದರು. ಇಟಗಿ ಗ್ರಾಮ ಪವಿತ್ರ ಸ್ಥಳವಾಗಿದ್ದು, ಗ್ರಾಮದಿಂದ ಗದಗಿನ ತೋಂಟದಾರ್ಯ ಮಠಕ್ಕೆ ಇಬ್ಬರು ಜಗದ್ಗುರುಗಳನ್ನ ಹಾಗೂ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರು ಶಾಸಕರನ್ನ ನೀಡಿದಂತಹ ಗ್ರಾಮವಾಗಿದ್ದು, ತಾವು ಸಹ ಇದೇ ಗ್ರಾಮದಲ್ಲಿ ಹುಟ್ಟಿ ಮಠದ ಸರ್ಕಾರಗಳಲ್ಲಿ ಅಲ್ಲಿನ ಜವಾಬ್ದಾರಿ ತಿಳಿಸಿದರು. ಗಜೇಂದ್ರಗಡ ಪಟ್ಟಣದ ಹಜರತ್ ಸೈಯದ್ ನಿಜಾಮುದ್ದೀನ್ ಶಾಶ್ರೀಫಿ ಸಜ್ಜಾದ ನಸೀಂ ಅವರು ಮಾತನಾಡುತ್ತಾ, ಇಟಗಿ ಗ್ರಾಮದಲ್ಲಿ ಸರ್ವಧರ್ಮೀಯರ ಸಾಮೂಹಿಕ ವಿವಾಹದ ಮಹತ್ ಕಾರ್ಯ ಜರುಗುತ್ತಿರುವುದು ಜೊತೆಗೆ ಧರ್ಮ ಗುರುಗಳನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದಂತಹ ಗದಿಗೆಪ್ಪ ಅಜ್ಜನವರ ಕಾರ್ಯ ಶ್ಲಾಘನೀಯವಾದದ್ದು ಹಾಗೂ ಶಿವರಾತ್ರಿ ಮಹಾನ್ ದಿನದಂದು ನೂತನ ಜೋಡಿಗಳು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ಅವರ ಪುಣ್ಯ. ಆದ್ದರಿಂದ ಜೀವನದ ಏರುಪೇರುಗಳನ್ನು ಸಮವಾಗಿ ಒಬ್ಬರನ್ನೊಬ್ಬರು ಅರಿತುಕೊಂಡು ಜೀವನ ನಡೆಸಬೇಕು ಎಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ 16 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಮರಳುಸಿದ್ದೇಶ್ವರ ಪುಣ್ಯಾಶ್ರಮದ ಶ್ರೀ ಗದಿಗೆಪ್ಪ ಅಜ್ಜನವರು ಮಾತನಾಡುತ್ತಾ, ಕಳೆದ ಹಾಗೂ ಪ್ರಸಕ್ತ ವರ್ಷದಲ್ಲಿ ಸಾಮೂಹಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತಿದ್ದು, ಮಠದ ಭಕ್ತರು ನೀಡುವ ಸಹಾಯ ಹಾಗೂ ಸಹಕಾರದಿಂದ ಸಾಧ್ಯವಾಗಿರುವುದಾಗಿ ಹಾಗೂ ಸಹಾಯ ಹಸ್ತ ಚಾಚಿದವರಿಗೆ ಮಠವು ಸದಾ ಕೃತಜ್ಞತೆ ಸಲ್ಲಿಸುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿವಿಧ ಮಠಾಧೀಶರು ಹಾಗೂ ರಾಜಕೀಯ ಗಣ್ಯರು ಇನ್ನಿತರರು ಪಾಲ್ಗೊಂಡಿದ್ದರು. ಜಾತಿಯಿಂದ ಧರ್ಮದಿಂದ ಹೇಳಿದಿಲ್ಲ. ನಾವೆಲ್ಲರೂ ಮಾನವ ಧರ್ಮ ನಮ್ದು. ಎಲ್ಲರೂ ಒಂದಾಗಬೇಕು. ನಾವು ಜಾತಿಯಿಂದ ದೂರ ಆಗಬಾರದು. ಎಲ್ಲರೂ ಕೂಡ ಧರ್ಮವಂತರಾಗಿ ಮಾನವ ಧರ್ಮವನ್ನು ನಾವೆಲ್ಲ ಬೆಳೆಸಬೇಕು. ಪಂಚಾಚಾರ್ಯರ ಜಗದ್ಗುರು ಪಂಚಾಚಾರ್ಯರ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಸಂದೇಶವನ್ನ ನಾವೆಲ್ಲ ಅಳವಡಿಸಿಕೊಳ್ಬೇಕು. ಯಾರು ಬೀಳ್ತಾರ ಅವ್ರ ಮ್ಯಾಗ ಎತ್ತಬೇಕು, ಯಾರು ಬಿಡ್ತಾರ ಅವ್ರು ಹಿಡ್ಕೊಳ್ಬೇಕು, ಯಾರು ನೋವಂತಾರ ಅವ್ರ ಕಷ್ಟಕ್ಕೆ ನಾವು ಆಗಬೇಕು. ಅದು ನಿಜವಾದ ಧರ್ಮ. ಇವತ್ತು ನಮ್ ಗದಿಗೆಪ್ಪ ಮಾಡಿದ ನಿಜವಾಗ್ಲೂ ಒಳ್ಳೆ ಕೆಲಸ. ಈತನ ಕೆಲಸಕ್ಕೆ ನಾವೆಲ್ಲ ಸ್ಪಂದನೆಯಾಗಿ ನಿಲ್ಲೋಣ. ಈತನ ಜೊತೆ ನಾನು, ನಮ್ಮ ಪ್ರಭು, ನಮ್ಮ ಇಲ್ಲಿ ಇಟಗಿ ಜನ, ಇಲ್ಲಿ ಬಂದಂತ ಶರಣರು, ನಮ್ಮ GS ಪಾಟೀಲ್ ಮಗ, ಅವರೆಲ್ಲ ಜೊತೆ ಗದಿಗೆಪ್ಪ ಬಾಳ ನೆನ್ಸೋರು ಯಾರು ಅಂದ್ರೆ ನನ್ ನೆನ್ಸಲ್ವ, ನನ್ ನೆನ್ಸಲ್ ಕೈ ನೆನ್ಸಲ್ಲ, ಪಾಟೀಲ್ ನೆನ್ಸಿರ್ತಾನೆ. ಅವಾಗಲೇ GS ಪಾಟೀಲ್ ನೆನೆಸ್ತಾನೆ. ಯಾಕೋ ಗದಿಗೆಪ್ಪ ಅಂದ್ರ, ಯಪ್ಪ ನೀನ್ ಮನೆಗ್ ಬಂದ್ರ, ನೀನ್ ಮಠಕ್ ಬಂದ್ರ ನೀನ್ 4 ಸಕ್ರಿ ಕೊಟ್ಟು ಕಳಿಸ್ಬಿಡ್ತೀನಿ ನಡಿ ಅಂತ ಕಳಿಸ್ತೀನಿ. ಅದ ನಮ್ ಪಾಟೀಲ್ ಮನೆಗೆ ಹೋದ್ರ ನನ್ನ ಕೈಯಾಗ ಎಷ್ಟು ಕಷ್ಟ ಇದ್ರು ಕೂಡ ನನ್ನ ನಗ್ತಾ ಕರ್ಕೊಂಡು ಒಂದಿಷ್ಟು ನನ್ನ ಜೊಳಗಿ ತುಂಬಿಸುವಂತ ಕೆಲಸ ಯಾರು ಮಾಡ್ಯಾರ ಅಂದ್ರ ನಮ್ಮ ಪಾಟೀಲರು ಮಾಡ್ಯಾರ ಅನ್ನೋದನ್ನ ಮನಸಾರ ಒಪ್ಪುವಂತ ನಮ್ ಗದಿಗೆಪ್ಪ. ಒಂದು ಇಟಗಿ ಗ್ರಾಮದೊಳಗೆ ಇಟಗಿ ಜನ ಹೆಂಗಂದ್ರೆ ಬಹಳ ಹೃದಯವಂತ ಜನ. ನಾವಿಬ್ರು ಇಲ್ಲೇ ಹುಟ್ಟಿವಿ. ನಾವು ಇದು ಮೊದಲು ಹುಟ್ಟ್ಯಾನ, ನಾನು ಆಮೇಲೆ ಹುಟ್ಟಿವಿ ಅಷ್ಟೇ. ಇಟಗಿ ಜನ ನಾವಿಬ್ರು ಕೂಡ ನಾವೇನಾದ್ರೂ ಇವತ್ತು ಎತ್ತರಕ್ಕೆ ಬೆಳೆದಿವಿ ಅಂದ್ರೆ ಇಟಗಿ ಜನರ ಋಣ ಐತಲ್ಲ, ಅದು ಬಹಳ ದೊಡ್ಡದ. ಈ ಊರಿನ ಜನರ ಋಣವನ್ನ ನಾವು ತೀರ್ಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ಊರ ದೊಡ್ಡ ಸಂಪತ್ತಿದೆ ನಮ್ಮ ಇಟಗಿ ಅಂದ್ರೆ. ನೋಡಿ ನೀವು ವಿಚಾರ ಮಾಡ್ರಿ, ಗದಗಿನ ತೋಟದಾರ ಮಟ್ಟಕ್ಕೆ ಇಬ್ರು ಜಗದ್ರು ಕೊಟ್ಟಂತವ್ರು ಇಟಗಿ ಜನ. ಈ ಊರಿನ ಮಣ್ಣಿನ ಜಗತ್ತು, ಮಣ್ಣಿನ ಮಣ ಇಬ್ರು MLA ಕೊಟ್ಟವ್ರು ನಮ್ಮ ಜನ. ಯಾಕಂದ್ರೆ ಇಟಗಿ ಜನ ಅಂದ್ರೆ ಅಷ್ಟು ಪ್ರೀತಿ. ಈ ಊರಿನೊಳಗ ಜಾತಿ ಮತ ಪಂಥ ಪಕ್ಷ ಯಾವುದೂ ಇಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿ. ಅಲ್ಲಿ ನೋಡ್ರಿ ನಮ್ಮ ಪ್ರಭು ಕುಂತಾನ, ಅವ್ರ ಮನೆಯೊಳಗೆ ಇಲ್ಲಿ MLA ಆಗಿ ಹೋದ್ರು. ನಮ್ಮ ಈಶಣ್ಣ MLA ಆಗಿ ಹೋದ. ಆಮೇಲೆ ನಮ್ಮ GS ಪಾಟೀಲ್ ಪುತ್ರ ಬಂದಾರ ನೋಡ್ರಿ, ಎಷ್ಟು ಅಭಿಮಾನ ಪಟ್ಟು ಬಂದಾರ. ಅಲ್ಲಿದ್ದ ಬಂದಾರ ಪಾಟೀಲ್, ಅವ್ರು ಚಪ್ಪಾಳೆ ತಟ್ರಿ ಪಾಟೀಲ್ ಮಗ ಬಂದಾರ. ಹಂಗ ಇಟಗಿ ಅಂದ್ರೆ ಎಲ್ಲರಿಗೂ ಪ್ರೀತಿ. ಇಲ್ಲಿ ಯಾರು ದೊಡ್ಡವರು ಯಾರು ಸಣ್ಣವ್ರು ಅಂತ ಯಾವ ಭಾವ ಇಲ್ಲ. ಇಲ್ಲಿ ಯಾರು ದೊಡ್ಡವ್ರು ಅಂದ್ರೆ ಇಲ್ಲಿ ಯಾರು ಬಂದು ದುಡಿತಾರಲ್ಲ ಅವ್ರು ದೊಡ್ಡವ್ರು. ಇಲ್ಲಿಂತ ಧರ್ಮದ ಕಾರ್ಯಗಳ ನಿಂತು ದುಡಿಯುವಂತವ್ರು ದೊಡ್ಡವರು. ಗದಿಗೆಪ್ಪ ಅಜ್ಜ ಕೇವಲ ನನ್ನೊಬ್ಬನ ಕರ್ಸಿಲ್ಲ ನೋಡ್ರಿ, ಒಬ್ಬ ಮುಸ್ಲಿಂ ಸಮಾಜ ಧರ್ಮ ಕರ್ಸ್ಯಾನ, ಎಲ್ಲಾ ತಮ್ಮ ಸಮಾಜ ಗುರುಗಳು ಕರ್ಸ್ಯಾನ, ಎಲ್ಲಾ ವರ್ಗದವ್ರು ಕರ್ಸ್ಯಾನ. ಈತ ಮನಸ್ಸು ಮಾಡಿದ್ರೆ ತಂದೊಂದ ಫೋಟೋ ಹಾಕಿ ಚಂದ ಕಾಣ್ ಮಾಡ್ಬೋದಾಗಿತ್ತು. ಅದ್ ಎಲ್ಲಾ ಪೂಜರ ಫೋಟೋ ಹಾಕಿ ಯಜ್ಜ ನಾ ಎಲ್ಲರೂ ಮ್ಯಾಗಿರ್ಲಿ, ನಾ ತೆಳಗಿರ್ತಂತ ಹೇಳಿರ್ತೇನಲ್ಲ. ಇದು ಶರಣ ಪರಂಪರೆ. ಶರಣರು ಏನ್ ಹೇಳ್ಯಾರಂದ್ರ, ಬಂದವರು ದೊಡ್ಡವ್ರು ಮಾಡ್ಯಾರ, ತಾವು ದೊಡ್ಡವ್ರು ಆಗ್ಲಿಲ್ಲ. 12ನೇ ಶತಮಾನದೊಳಗೆ ಬಸವಣ್ಣ ಅನುಭವ ಮಂಟಪದ ಅಧ್ಯಕ್ಷ ಆಗ್ಬೋದಾಗಿತ್ತು, ಆದ್ರೆ ತಾಕಾಗ್ಲಿಲ್ಲ ಅಂದ್ರ ನಾನ್ ಸಣ್ಣವನಾಗಿದ್ದ
ಕುಂತೀನಿ, ಅಲ್ಲಮ ಮ್ಯಾಕ್ ಕುದ್ರಲಂತ ಅಲ್ಲಮ ಪ್ರಭು ಮ್ಯಾಕ್ ಕುದಿಸಿದ ಬಸವಣ್ಣ. ಹಂಗ ಗದಿಗೆ ಪದ್ಧತಿ ಏನ್ ಮಾಡ್ಯಾನ, ಅದು ಕೂಡ ಬಸವಣ್ಣ ಆಗಿ ನಮ್ಮಂತವ್ರು ಕೂಡ ಮ್ಯಾಕ್ ಕುಂದ್ರಿಸಿ ಆತ ನಾ ನಿಮ್ಮ ಸೇವಾ ಮಾಡ್ತೀನಿ ಅಂತ ಹೇಳಕತ್ತಿಲ್ಲ. ಗದಿಗೆ ಪದ್ಧ ಇಂತಾದ ನಿಜವಾಗ್ಲೂ ದೊಡ್ಡ ಆತ. ಇದನ್ನ ಸೇವಾ, ಇದನ್ನ ಇರುವಂತ ಪ್ರೀತಿ ವಿಶ್ವಾಸವನ್ನ ನಾವೆಲ್ಲ ನೋಡ್ಬೇಕಾಗ್ತದೆ. ಯಾಕಂದ್ರೆ ಒಂದು ಮದುವೆ ಅಂದ್ರೆ ನೂರಾರು ಕೆಲಸ ಇರ್ತಾವ. ಆಗ ನಮ್ಮ ಪ್ರಭು ಹೇಳಕತ್ತಿದ್ದ, ಅಜ್ಜಾರ ಒಂದು ಮದುವೆ ಮಾಡ್ಬೇಕಾದ್ರೆ ಸಮಾಜ ಕೆಲಸದವ್ರಿ ಅಡಿಗೆ ಮಾಡೋರು ಬೇಕು, ತೊಳೆಯರು ಬೇಕು, ಬೆಳೆಯರು ಬೇಕು, ಪೆಂಡಲ್ ಹಾಕೋರು ಬೇಕು, ಬಂದವ್ರ ಮ್ಯಾಕ್ ಕರೆಯಂತವ್ರು ಬೇಕು, ಒಬ್ಬ ನಜೀರ್ನಂತ ನಿರೂಪಕ ಮಾಡೋನು ಬೇಕು. ಇಷ್ಟೆಲ್ಲಾ ಕಟ್ಟಿಗೆ ಮಾಡ್ತಾನೆ ಗದಿಯಪ್ಪ. ನಿಜವಾಗ್ಲೂ ಕೂಡ ಅವರ ವಿಚಾರಗಳನ್ನ ಹೇಳಿದ್ರು. ನಿಜವಾಗ್ಲೂ ಬಹಳ ಆಶ್ಚರ್ಯ ಅನ್ಸುತ್ತೆ. ನಮ್ಮ ಶಿವಶರಣಪ್ಪ ಗದಿಗೆಪ್ಪನವರು ಅವರಲ್ಲಿ ಯಾವಾಗಲೂ ಕೂಡ ಬಡವರ ಒಂದು ಕಲ್ಯಾಣ ಕೆಲಸ ಆಗಬೇಕು, ಬಡವರಿಗೆ ಒಳ್ಳೇದಾಗಬೇಕು, ಬಡವರು ಬೆಳೀಬೇಕು, ಬಡವರ ಬಹಳ ಸದಾ ಬೆಳಗ್ಬೇಕು ಅನ್ನುವಂತ ವಿಚಾರವನ್ನ ಯಾವಾಗಲೂ ಕೂಡ ಅವರ ಒಂದು ಆಸಕ್ತಿ, ಆ ಮಳೆಸಿದ್ದೇಶ್ವರ ಅವರ ಒಂದು ಆಶೀರ್ವಾದದಿಂದ ಗದಿಗೆಪ್ಪನವರ ಒಂದು ಶಕ್ತಿ ಪವಾಡ ಇವತ್ತು ಸಾಕಷ್ಟು. ಇದು ಅಷ್ಟೇ ಅಲ್ಲ, ಇವತ್ತು ಬರೀ ಅವರ ಪುತ್ರನ ಒಂದು ಮದುವೆ ಸಮಾರಂಭ, ಅದ್ರ ಜೊತೆಗೆ ಎಲ್ಲ ಅದರ ಸಮೂಹದ ಬರೀ ಕೇವಲ ಒಂದು ಸಮಾಜಕ್ಕೆ ಸೀಮಿತ ಆಗ್ಲಾರ್ದೇನೆ ಎಲ್ಲಾ ಸಮಾಜ, ಎಲ್ಲಾ ಸಮಾಜದ ವರ್ಗದ ಜನರಿಗೆ ಅನುಕೂಲ ಆಗ್ಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಯಾವಾಗಲೂ ಕೂಡ ಹೋದ ವರ್ಷವೂ ಕೂಡ ಮಗಳ ಒಂದು ಅವರ ಕಲ್ಯಾಣ ಕೆಲಸದಲ್ಲಿ ಇನ್ನೂ ಅನೇಕ ಎಲ್ಲಾ ಕುಟುಂಬದವ್ರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯವನ್ನು ಮಾಡಿದ್ರು. ತಿಂಗಳಿಂದನೇ ನಮಗ ಹೇಳಿದ್ರು, ನಾನು ಸರ್ವಧರ್ಮ ಸಾಮೂಹಿಕ ವಿವಾಹ ಸಮಾರಂಭವನ್ನು ಮಾಡ್ತಿದ್ದೆ ಎಂದು ತಾವು ಬರ್ಬೇಕಂತ ಹೇಳಿ. ಬಹಳ ಖುಷಿ ಆಯ್ತು ನನಗೆ. ಇಂಥದ್ದೊಬ್ರು ಶಿವಶರಣ ಸರ್ವಧರ್ಮ ಸಾಮೂಹಿಕ ವಿವಾಹ ಸಮಾರಂಭ ಮಾಡ್ತಾರಂದ್ರೆ ನಮಗೂ ಕೂಡ ಬಹಳ ಖುಷಿ ಆಯ್ತು. ಯಾಕಂದ್ರೆ ಇವತ್ತಿನ ದಿವಸ ನಮ್ಮ ಮುಂಡರಗಿ ಭಾಗದೊಳಗೆ ನನ್ನೊಂದು ಕಾರ್ಯಕ್ರಮ ಇತ್ತು, ದರ್ಗಾ. ಆ ಕಾರ್ಯಕ್ರಮ ಬಿಟ್ಟು ನಮ್ಮ ಶಿವಶರಣ ಗದಗಪ್ಪನವರ ಕಾರ್ಯಕ್ರಮಕ್ಕೆ ಯಾಕೆ ಬಂದಿವಪ್ಪ ಅಂದ್ರೆ ಅವರ ಅವಿನಾಭಾವ ಸಂಬಂಧ ಹಂಗೈತಿ. ಹಾಗಾಗಿ ಇವತ್ತಿನ ದಿವಸ ನಾವು ಪಾಲ್ಗೊಂಡಿವಿ ಕಾರ್ಯಕ್ರಮದೊಳಗೆ. ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಎಲ್ಲ ನವವಧುವರರಿಗೆ ಬಹಳಷ್ಟು ಶುಭ ಹಾರೈಸೋಣ. ಮುಂದಿನ ದಿನಮಾನದೊಳಗೆ ಬಹಳ ಎತ್ತರಕ್ಕೆ ಅವರ ಜೀವನ ಸಾಗಲಿ. ಅವರಿಗೆ ನಮ್ಮ ನವದಂಪತಿಗಳಿಗೆ ಒಂದು ಕಿವಿ ಮಾತು ಹೇಳೋದೇನಪ್ಪ ಅಂದ್ರೆ, माँ माँ है, माँ से बढ़कर कोई नहीं है, माँ है, माँ से बढ़कर कोई नहीं है, तेरी जन्नत भी तेरी माँ है, तेरी जहन्नम भी तेरी माँ है, माँ के कदमों के नीचे चला जा, तुझे जन्नत मिलेगी, माँ को आंखें दिखाने से तुझे जन्नत मिलेगी। एक माँ का फरमा बरदार नहीं हो सकता, अगर 1 लाख रुपए बैंक में लोन हो तो तुझको चैन नहीं, मगर तेरे सर से तेरे पैर तक माँ का लोन है, कर्जा है, इसी अदा किए बगैर मरना है। ಅಂದ್ರೆ ನಿನ್ನ ತಾಯಿ, ಯಾಕಂದ್ರೆ ಇವತ್ತು ನಾವು ನವದಂಪತಿಗಳಿಗೆ ಆಶೀರ್ವಾದ ಮಾಡಿದ್ದೀವಿ. ಈ ಮುಂದಿನ ದಿನಮಾನದೊಳಗೆ ಹೆಂಗೈತಪ್ಪ ಅಂದ್ರೆ, ಮದುವೆ ಅಂತಕ್ಕಂಥದ್ದು ಬರೀ 3 ಪದಗಳ ಅರ್ಥ ಅಲ್ಲ. ಅದು ಹೇಗಪ್ಪ ಅಂದ್ರೆ, ಒಂದು ಗಂಡನಾಗಿ, ಒಬ್ಬ ಹೆಣ್ಮಗಳು ಹೆಂಡತಿಯಾಗಿ, ಹಿರಿಯರ ಸಮ್ಮುಖದೊಳಗ ಹೊಸ ಒಂದು ಜೀವನಕ್ಕೆ ಪಾದಾರ್ಪಣೆ ಮಾಡೋದೇ ಮದುವೆ ಅಂತಕ್ಕಂಥದ್ದು. ಇವತ್ತು ನಾವು ಮದುವೆ ಅಂತಕ್ಕಂಥದ್ದು ಬಹಳ ಸುಲಭವಾಗಿ ತಿಳ್ಕೊಂಡ್ಬಿಟ್ಟಿವಿ. ಏನೋ ನೋಡಿ ಬರ್ತೀವಿ, ತಾಳಿ ಕಟ್ತೀವಿ, ಜೀವನವನ್ನ ಮುಂದುವರಿಸ್ತೀವಿ. ಇದೇ ಮದುವೆ ಅಂತದ್ದಲ್ಲ. ಮದುವೆ ಆದ ತಕ್ಷಣ ನಮ್ಮ ಹಿರಿಯರನ್ನ ನಾವು ಹೇಗೆ ಕಾಣಬೇಕು ಹಾಗೆ ಕಾಣಬೇಕು.